ವೃತ್ತಿಯನ್ನು ಪ್ರಾರಂಭಿಸುತ್ತಿರುವ ಅಥವಾ ಹಿರಿಯ ನಿರ್ವಹಣೆಗೆ ಹೋಗುತ್ತಿರುವ ಪ್ರತಿಯೊಬ್ಬರು ಯಶಸ್ಸನ್ನು ವಿಭಿನ್ನವಾಗಿ ವ್ಯಾಖ್ಯಾನಿಸುತ್ತಾರೆ. ನೀವು ಬಳಸುವ ಯಶಸ್ವಿಯನ್ನ ಯಾವುದೇ ವ್ಯಾಖ್ಯಾನ ಈ ಒಂದು 5 ಸ್ವತ್ತುಗಳು ವೃತ್ತಿಪರ ಮಟ್ಟದಲ್ಲಿ ಅದನ್ನು ಅರಿತುಕೊಳ್ಳಲು ನಿಮಗೆ ಸಹಾಯ ಮಾಡಬಹುದು. ಹಾಯ್, ನಾನು ನಿಮ್ಮ ವೆಂಕಟಪತಿ, ಬಿಸ್ನೆಸ್ ಅಂಡ್ ಕ್ರಿಪ್ಟೋ ಎಕ್ಸ್ಪರ್ಟ್, ಫೌಂಡರ್ ಆಫ್ ವೇವ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವೆರಿ ಮಚ್. ಈ ಒಂದು ವಿಡಿಯೋವನ್ನು ನೀವು ಕ್ಲಿಕ್ ಮಾಡಿದ್ದಕ್ಕೆ ನನ್ನ ಕಡೆಯಿಂದ ಧನ್ಯವಾದವನ್ನು ತಮಗೆ ಅರ್ಪಿಸ್ತಾ ಇದ್ದೇನೆ. ಸೊ ಇಲ್ಲಿ ನೀವು ಯಶಸ್ವಿಯಾಗಲು ಇರುವ 5 ಅಗತ್ಯ ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ಸೊ ನಂಬರ್ 1, ದಪ್ಪ ಚರ್ಮ, ಥಿಕ್ ಸ್ಕಿನ್ ಅಂತಕ್ಕಂಥದ್ದು. ನೀವು ಕಾರ್ಪೊರೇಟ್ ಏಣಿಯನ್ನು ಹೇರಿದಾಗ ಅಥವಾ ನಿಮ್ಮ ಕನಸುಗಳನ್ನು ಬೆನ್ನಟ್ಟಿದಾಗ ನೀವು ಟೀಕೆ ಮತ್ತು ನಿರಾಕರಣೆಗಳನ್ನು ಎದುರಿಸಬಹುದು. ಎರಡನ್ನು ಸೌಜನ್ಯದಿಂದ ಸ್ವೀಕರಿಸುವುದು ಹೇಗೆ ಎಂದು ತಿಳಿಯಿರಿ. ರಚನಾತ್ಮಕ ಟೀಕೆ ನಿಮ್ಮ ಯೋಜನೆಗಳನ್ನು ಪರಿಷ್ಕರಿಸಲು ಸಹಾಯ ಮಾಡುತ್ತದೆ. ನೀವು ಅದನ್ನು 1-2 ಬಾರಿ ಅನುಭವಿಸಿದ ನಂತರ ನಿರಾಕರಣೆ ಕಡಿಮೆ ಭಯಾನಕವಾಗುತ್ತದೆ ಅಂತ ಹೇಳ್ಬೋದು. ಇದು ನಿಮಗೆ ಒಂದು ಧೈರ್ಯಶಾಲಿ ಉದ್ದಿಮೆಯಾಗಲು ಸಹಾಯ ಮಾಡುತ್ತದೆ ಅಂತ ಹೇಳ್ಬೋದು. ನಂಬರ್ 2, ಈ ರೈನ್ ಡೇ ಫಂಡ್ ಅಂತ ಹೇಳ್ಬಿಟ್ಟು ವೃತ್ತಿಪರ ಯಶಸ್ಸನ್ನು ಅನುಸರಿಸುವುದು ಸಾಮಾನ್ಯವಾಗಿ ಅಪಾಯ ತೆಗೆದುಕೊಳ್ಳುವಿಕೆ ಒಳಗೊಂಡಿರುತ್ತದೆ ಅಂತ ಹೇಳ್ಬೋದು. ಹೊಸ ಅವಕಾಶಕ್ಕಾಗಿ ದೀರ್ಘಾವಧಿಯ ಕೆಲಸವನ್ನು ಬಿಡುವುದು, ಇನ್ನೊಂದು ರಾಜ್ಯ ಅಥವಾ ದೇಶಕ್ಕೆ ಸ್ಥಳಾಂತರಗೊಳ್ಳುವುದು ಅಥವಾ ನಿಮ್ಮ ಸ್ವಂತ ವ್ಯವಹಾರವನ್ನು ತೆರೆಯುವುದು. ನೀವು ಸಾಧಾರಣ ಆರ್ಥಿಕ ಕುಶನ್ ಹೊಂದಿದ್ದರೆ ಅಂತಹ ಅಪಾಯಗಳನ್ನು ತೆಗೆದುಕೊಳ್ಳುವುದು ಸುಲಭ. 6 ತಿಂಗಳು ಜೀವನ ವೆಚ್ಚವನ್ನು ಸರಿದೂಗಿಸುವಷ್ಟು ದೊಡ್ಡದಾದ ಒಂದು ಗೂಡಿನ ಮೊಟ್ಟೆಯನ್ನು ರಚಿಸಲು ಈಗಾಗಲೇ ಕೆಲಸ ಮಾಡಿ. ಹೊಸ ಅವಕಾಶ ಬಡಿದಾಗ ಉತ್ತರಿಸಲು ಇದು ನಿಮಗೆ ಸ್ವತಂತ್ರ ಮತ್ತು ನೆಮ್ಮದಿಯನ್ನು ನೀಡುತ್ತದೆ ಅಂತ ಹೇಳ್ಬೋದು. ಸೊ ವಿಶ್ವಾಸ 3ನೇದು, ನಿಮ್ಮ ಉತ್ಸಾಹವನ್ನು ಮುಂದುವರಿಸಲು ಅದು ಏನೇ ಇರಲಿ ಧೈರ್ಯದ ಅಗತ್ಯವಿದೆ. ನೀವು ಪ್ರಚಾರವನ್ನು ಕೇಳಲು, ವ್ಯಾಪಾರಕ್ಕಾಗಿ ಕೇಳಲು ಹಣಕಾಸು ಅಥವಾ ಸಾಧ್ಯವಾಗುತ್ತದೆ ಇಲ್ಲವೋ ಅಂತ ನೀವು ಅನುಮಾನ ಪಡುವುದು ಬೇಡ. ಸೊ ಇದು ಬೆದರಿಸಬಹುದು, ಆದರೆ ನಿರಾಕರಣೆ ಅಂತದ್ದಲ್ಲ. ಅಭ್ಯಾಸವು ಪೂರ್ಣವಾಗಿರುತ್ತದೆ. ನಿಮಗೆ ಬೇಕಾದದ್ದನ್ನು ಕೇಳಲು ಪ್ರಾರಂಭಿಸಿ. ನೀವು ಯಾವಾಗಲೂ ಅದನ್ನು ಪಡೆಯದಿಂದಿರಬಹುದು ಅಂತ ಹೇಳ್ಬೋದು. ಆದರೆ ಹಾಗೆ ಮಾಡುವುದರಿಂದ ನೀವು ಹೆಚ್ಚು ಆರಾಮದಾಯಕ ಆತ್ಮವಿಶ್ವಾಸವನ್ನು ನೀವು ಪಡಿತೀರಾ ಅಂತ ಹೇಳ್ಬೋದು. ಸೊ ನಂಬರ್ 4, ಒಂದು ಗುರಿ. ನಿಮ್ಮ ವೃತ್ತಿಪರ ಜೀವನದಲ್ಲಿ ನೀವು ಮುಂದುವರಿಯಲು ಬಯಸಿದರೆ ನೀವು ಮುಂದೆ ಸಾಗಲು ಗುರಿಯ ಅಗತ್ಯವಿದೆ ಅಂತ ಹೇಳ್ಬೋದು. ನೀವು ಈ ಗುರಿಯನ್ನು ಹೊಂದಿಲ್ಲದಿದ್ದರೆ ಒಂದನ್ನು ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ಬೋದು. ನೀವು ವೃತ್ತಿ ಜೀವನದ ಪ್ರಸ್ಥಭೂಮಿಯನ್ನು ಒಡೆಯಬಹುದು. ನಿಮ್ಮ ದೀರ್ಘಕಾಲೀನ ಗುರಿಯನ್ನು ನೀವು ಗುರುತಿಸಿದ ನಂತರ ನಿಮ್ಮ ಕನಸನ್ನು ಸಾಧಿಸಲು ನೀವು ಮೆಟ್ಟಿಲುಗಳನ್ನು ಏರಲು ಕಾರ್ಯನಿರ್ವಹಿಸುವ ಅಲ್ಪಾವಧಿಯ ಉದ್ದೇಶಗಳನ್ನು ಪಟ್ಟಿಯನ್ನು ಜೋಡಿಸಲು ಮೊದಲು ಪ್ರಾರಂಭಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಜೀವನದಲ್ಲಿ ನೀವು ಏನು ಮಾಡಬೇಕೆಂದು ನಿಮಗೆ ತಿಳಿದಿಲ್ಲವೆಂದು ನೀವು ಕಂಡುಕೊಂಡರೆ ನೀವು ಭಾವ ಉದ್ರೇಕಕ್ಕೆ ಒಳಗಾಗ್ತೀರಾ. ಗುರುತಿಸಲು ಮತ್ತು ವೃತ್ತಿಪರವಾಗಿ ಅವುಗಳನ್ನು ಹೇಗೆ ಮುಂದುವರಿಸಬಹುದು ಎಂಬುದನ್ನು ನಿಮ್ಮೊಂದಿಗೆ ಕೆಲಸ ಮಾಡುವ ವೃತ್ತಿ ಸಲಗಾರರ ಅಥವಾ ತರಬೇತುದಾರರನ್ನು ಭೇಟಿ ಮಾಡಿ ಪ್ರಯತ್ನಿಸಿ. 5ನೇದು ರೋಲ್ ಮಾಡೆಲ್. ಯಶಸ್ಸನ್ನು ಬೆನ್ನಟ್ಟುವುದು ಎಂದಿಗೂ ಸುಲಭವಲ್ಲ, ಆದರೆ ನೀವು ಬೇರೆಯವರ ಹೆಜ್ಜೆಗಳನ್ನು ಅನುಸರಿಸಿದರೆ ಅದು ಸುಲಭವಾಗುತ್ತದೆ ಅಂತ ಹೇಳ್ಬೋದು. ವೃತ್ತಿಪರ ಶಕ್ತಿಯ ಬೆಳವಣಿಗೆಯು ನಿಮಗೆ ಸ್ಫೂರ್ತಿ ನೀಡಿದ ವ್ಯಕ್ತಿಯ ಮೇಲೆ ಕೇಂದ್ರೀಕರಿಸಿ ಮತ್ತು ನಿಮ್ಮ ಕೆಲವು ಕ್ರಿಯೆಗಳನ್ನು ಅವುಗಳ ನಂತರ ರೂಪಿಸಿ. ನಿಮ್ಮ ರೋಲ್ ಮಾಡೆಲ್ ನಿಮ್ಮಂತೆಯೇ ಅದೇ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾಗಿಲ್ಲ ಅಂತ ಹೇಳ್ಬೋದು. ನಿಮ್ಮ ವೃತ್ತಿ ಜೀವನದಲ್ಲಿ ನಿಮಗೆ ಸಹಾಯ ಮಾಡುವ ಅಭ್ಯಾಸಗಳು ಮತ್ತು ಕೆಲಸದ ನೀತಿಯ ಶೂನ್ಯಗೊಳಿಸುವುದು ಮುಖ್ಯವಾದದ್ದು. ಹೇಗೆ ಪ್ರತಿಕೂಲತೆಯನ್ನು ನಿಭಾಯಿಸಿದರು ಅಥವಾ ಗುರಿಯನ್ನು ಅನುಸರಿಸಲು ಎಷ್ಟು ದೃಢ ನಿರ್ಧಾರವನ್ನು ತೆಗೆದುಕೊಂಡರು ಎಂಬುದನ್ನು ನೋಡಿ ಮತ್ತು ಅದು ನಿಮ್ಮನ್ನು ಅನುಸರಿಸಲು ಪ್ರೇರೇಪಿಸುತ್ತದೆ ಅಂತ ಹೇಳಬಹುದು. ಸೊ ಇಷ್ಟು ಈ ಒಂದು 5
ವಿಡಿಯೋ ನಿಮಗೆ ಒಂದು ಯೂಸ್ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ನೆಕ್ಸ್ಟ್ ವಿಡಿಯೋಗೆ ನೀವು ಇಂಟ್ರೆಸ್ಟಿಂಗಿಂದ ವೆಯ್ಟ್ ಮಾಡ್ತಾ ಇದ್ದರೆ ಜಸ್ಟ್ ಎಸ್ ಅಂತ ಟೈಪ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ನಾನು ನಿಮ್ಮ ವೆಂಕಟಪತಿ ಬಿಸ್ನೆಸ್ ಆ್ಯಂಡ್ ಕ್ರಿಪ್ಟೋ ಎಕ್ಸ್ಪರ್ಟ್ ಸೈನಿಂಗ್ ಆಫ್. ಜೈ ಹಿಂದ್.